ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅದಿತಿ ಅಂತ. ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಸರಿ ಥ್ಯಾಂಕ್ ಮಾಡ್ತಾ ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ತೀನಿ. ಇವತ್ತು ನಾನು 6 ಮಂತ್ಸ್ ಆಯ್ತು ಮೆಡಿಟೇಷನ್ ಮಾಡ್ತಾ. ನಂಗೆ ಫಸ್ಟ್ ಇಂಟ್ರಡ್ಯೂಸ್ ಮಾಡಿಸಿದ್ದು ಮೆಡಿಟೇಷನ್ ಅಂದ್ರೆ ನಮ್ಮಮ್ಮನಿಗೆ ತುಂಬಾ ಮೈಗ್ರೇನ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಇತ್ತು. ಅದಕ್ಕೆ ನಮ್ಮಮ್ಮ ಈ ಮೆಡಿಟೇಷನ್ ಅನ್ನೋದು ಬೋರ್ಡ್ ಎಲ್ಲ ನೋಡ್ಕೊಂಡು ಅವ್ರಿಗೆ ಗೊತ್ತಾಯ್ತು ಇದ್ರ ಬಗ್ಗೆ. ಫಸ್ಟ್ ನಮ್ಮಮ್ಮ ಮೆಡಿಟೇಷನ್ ಮಾಡುವಾಗ ನಮ್ಮಮ್ಮಗೆ ತುಂಬಾ ಬೈತಿದ್ದೆ. ನಾನು ಇದೇನ್ ಹಿಂಗ್ ಮಾಡ್ತೀಯ ನೀನು, ಸನ್ಯಾಸಿ ಆಗಿ ಹೋಗ್ಬಿಡ್ತೀಯ ನೀನು ನಮ್ಮನ್ ಬಿಟ್ಟು ಅಂತ ತುಂಬಾ ಬೈತಿದ್ದೆ ಅವ್ರಿಗೆ. ಹಾಗೆ ನಮ್ಮಮ್ಮ ಅದನ್ನ ನನ್ಗೂ ಬೈತಿದ್ರು, ಏನಾಗಲ್ಲ ನೀನು ಮಾಡು ಮಾಡು ಅಂತ 1 ಮಂತಿಂದ ಹೇಳ್ತಾ ಇದ್ರು. ಅವಾಗ ನಮ್ಮಮ್ಮನ್ 1 ಮಂತ್ ಆಗಿತ್ತು ಮಾಡಿ. ಸೊ ನೆಕ್ಸ್ಟ್ ಮಂತ್ ನಮ್ಮಮ್ಮನ್ ನಂಗೆ ಕೂಡ್ಸಿದ್ರು ಫೋರ್ಸ್ ಮಾಡಿ, ನೀನ್ ಮಾಡು ಚೆನ್ನಾಗಾಗುತ್ತೆ ನಿನ್ಗೆ ಅಂತ. ನಾನು ಕೂತ್ಕೊಂಡೆ, ಮಾಡಿದೆ. ಫಸ್ಟ್ ಟೈಮ್ ಒಂಥರ ಚೆನ್ನಾಗ್ ಅನ್ಸಿತ್ತು. ಹಂಗೆ ಡೈಲಿ ಮಾಡ್ತಾ ಹೋದೆ. ನಂಗೆ ಡೈಲಿ ಫೋರ್ಸ್ ಮಾಡ್ತಾ ಹೋದ್ರು. ಫಸ್ಟ್ 1 ವೀಕ್ ಫೋರ್ಸ್ ಮಾಡಿ, ಸೆಕೆಂಡ್ ವೀಕು ಫೋರ್ಸ್ ಮಾಡಿದ್ರು. 3rd ವೀಕಿಂದ ನಾನೇ ಕೂತ್ಕೊಳ್ಳೋಕೆ ಶುರು ಮಾಡಿದೆ. ಫಸ್ಟ್ ನಾನು ಅಟೆಂಡ್ ಆಗಿದ್ದು ಟೀಮ್ ಜೋಬ್ರಾ ಅಂತ. ಅವ್ರು ನನಗೆಲ್ಲ ಇದು ಹೇಳಿಸ್ಕೊಟ್ಟಿದ್ದು, ಎಲ್ಲ ಇಂಪಾರ್ಟೆನ್ಸು ಏನೇನು ಆಗುತ್ತೆ ಅಂತ ಎಲ್ಲ ನನಗೆ ಅವಳೇ ಹೇಳಿಸ್ಕೊಟ್ಟಿದ್ದು. ಸೊ ನೆಕ್ಸ್ಟು ನಾನು ಮಾಡ್ತಾ ನಂದು ಸ್ಟಡೀಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ನೋಡಿದೆ. ಮತ್ತು ನನ್ನ ಥಿಂಕಿಂಗ್ ಕ್ಯಾಪಬಿಲಿಟಿನೂ ತುಂಬ ಇಂಪ್ರೂವ್ ಆಯಿತು. ಸೊ ಫಸ್ಟ್ ನಾನು ಬರೀ 65% ಅಷ್ಟೇ ತೆಗಿಯೋದು. ನಾನು ಈಗ 1 ಮಂತ್ ಕರೆಕ್ಟಾಗಿ ಮಾಡ್ತಾಯಿದ್ದೆ, ಸೀರಿಯಸ್ ಆಗಿ ಮಾಡ್ತಿದ್ದೆ. ಅದಕ್ಕೆ ನನಗೆ ಒಂಥರ 25% ನಾನು ಮೇಲೆ ಹೋದೆ. ಆಲ್ಮೋಸ್ಟ್ 85% ನಾನು ತೆಗೆದಿದ್ದು ಎಕ್ಸಾಮ್ಸಲ್ಲಿ. ಸೊ ಅದು ನನಗೆ ಈಗ ನಾನೇನು ಅಂದ್ಕೊಂಡೆ, ಈಗ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆಯಲ್ಲ, ನಾನು ಮೆಡಿಟೇಷನ್ ಏನು ಮಾಡೋದು ಬೇಡ ಅಂತ ನಾನು ಹಂಗೆ 2 ಮಂತ್ಸ್ ಹಾಗೆ ಬಿಟ್ಬಿಟ್ಟೆ. ನಾನು ಈಗ ನೆಕ್ಸ್ಟ್ ಎಕ್ಸಾಮ್ ಬಂದಾಗ ನಾನು ಅದನ್ನು ಮಾಡಲಿಲ್ಲ, ಸೀರಿಯಸ್ ಆಗಿ ಮಾಡಲಿಲ್ಲ. ಮಾಡ್ತಿದ್ದೆ, ಜಸ್ಟ್ 1 ಮಿನಿಟ್ 2 ಮಿನಿಟ್ ಮಾಡಿ ಎದ್ದೋಗ್ಬಿಡ್ತಿದ್ದೆ. ಇಲ್ಲಾಂದರೆ ಕೂತಿದ್ರೆ ಅರ್ಧ ಟೈಮ್ ಕಣ್ಣು ತಕ್ಕೊಂಡು ಕೂತಿರ್ತಿದ್ದೆ. ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಸೊ ಅದು ಹಂಗೆ ಮಾಡಿದ್ದಕ್ಕೆ ನನಗೆ ಎಕ್ಸಾಮಲ್ಲಿ ಮತ್ತೆ ಕಮ್ಮಿ ರಿಸಲ್ಟ್ಸ್ ಬಂತು. 85 ಇದ್ದು 81 82 ಆಯಿತು. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ನಾನು 90 ಮಾಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ 4% ಕಮ್ಮಿ ಆಗಿತ್ತು ನೋಡಿದ್ರೆ. ಸೊ ಆಮೇಲೆ ನಾನು ಈಗ ಲಾಸ್ಟ್ 2 ಮಂತ್ಸಿಂದ ತುಂಬ ಸೀರಿಯಸ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮೆಡಿಟೇಷನ್ನ. ನಾನು ಫಸ್ಟ್ ಮಂತ್ ಸ್ಟಾರ್ಟ್ ಮಾಡಿದಾಗಿಂದ ಈಗ ಇನ್ನೂ ತುಂಬ ಸೀರಿಯಸ್ ಆಗಿ ಮಾಡಿದ್ದೀನಿ. ಅದಕ್ಕೆ ಎಷ್ಟೊಂದು ಅನುಭವಗಳು ತುಂಬ ಆಗಿದೆ ನನಗೆ. ಸೊ ಫಸ್ಟು ನನಗೆ ಕೂತಾಗ ಒಂದು ದಿನ ಆಸ್ಟ್ರಲ್ ಟ್ರಾವೆಲಿಂಗ್ ಆಯಿತು ನನಗೆ. ಇಟ್ ವಾಸ್ ಸಮಥಿಂಗ್ ರಿಯಲಿ ವಂಡರ್ಫುಲ್. ನಾನು ಇದು ಮೆಡಿಟೇಷನ್ ಮಾಡ್ತಾ ಒಂಥರ ಕಲರ್ಸ್ ಕಾಣಿಸೋಕ್ಕೆ ಶುರು ಆಯಿತು. ಕಲರ್ಸ್ ಕಾಣಿಸಿ ಒಂಥರ ನಾನೇ ಒಂಥರ ನನ್ನ ಬಾಡಿಯಿಂದ ಹೊರಗಡೆ ಬಂದಂಗೆ ಆಯಿತು. ಆದರೆ ಭಯ ಆಗಲಿಲ್ಲ. ಅದೇನೋ ಗೊತ್ತಿಲ್ಲ, ಎಲ್ಲರೂ ಭಯ ಅಂತಿದ್ರು. ಅದನ್ನು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ಹೆಂಗಾಯಿತು ಅಂದರೆ ನಾನು ಭಯ ಪಡೋದಿಲ್ಲ. ಅದನ್ನ ಜೊತೆ ಮಾತಾಡ್ಸ್ತೀನಿ ನಾನು, ನನಗೆ ಏನೇನು ಬೇಕು ಕ್ವೆಶನ್ಸ್ ಎಲ್ಲ ಕೇಳ್ತೀನಿ ಅಂತ ಹಂಗೆ ಅಂದ್ಕೊಂಡು ಎಲ್ಲ ಟೈಮು ಹಂಗೆ ಅಂದ್ಕೊಂಡು ಕೂರ್ತಿದ್ದೆ. ಆಯಿತು ಒಂದಿನ ಆದಾಗ ಅದಕ್ಕೆ ಫಸ್ಟ್ ನನಗೆ ಬಂದು ನನ್ನ ಮುಖ ಮುಟ್ಟಿ ಕೈ ಎಳ್ಕೊಂಡು ಎಲ್ಲೋ ಕರ್ಕೊಂಡು ಹೋಯ್ತು ಅದು. ನಾನು ಅದಕ್ಕೆ ಕಂಟಿನ್ಯೂಸ್ ಆಗಿ ಕ್ವೆಶನ್ಸ್ ಕೇಳ್ತಾನೆ ಇದ್ದೆ. ಆದರೆ ಅದೇನು ಆನ್ಸರ್ ಮಾಡೋಕ್ಕೆ ಹೋಗಲಿಲ್ಲ ನನಗೆ. ಸೊ ಕರ್ಕೊಂಡು ಹೋಯ್ತು, ದೂರ ಕರ್ಕೊಂಡು ಹೋಯ್ತು. ಎಷ್ಟೋ ತನಕ ಒಂದು 5-10 ಮಿನಿಟ್ಸ್ ತನಕ ಹಂಗೆ ಕೈ ಹಿಡ್ಕೊಂಡು ಎಳಿತಾ ಇತ್ತು ಅದು. ಹಂಗೆ ಹೋದಾಗ ಫಸ್ಟ್ ಒಂದು 2 ಜಾಗಕ್ಕೆ ಕರ್ಕೊಂಡು ಹೋಯ್ತು ನನಗೆ. ಫಸ್ಟ್ ಪ್ಲೇಸು ಒಂದು ಮೌಂಟೇನ್ ಏರಿಯಾ ಇತ್ತು. ಅಂದರೆ ಗುಡ್ಡಗಳು, ಫುಲ್ ಮಣ್ಣು ಗುಡ್ಡ ಎಲ್ಲ ಇತ್ತು. ಒಂದು ಕ್ಯಾಂಪ್ಸ್ ಥರ ಇತ್ತು, ಕ್ಯಾಂಪ್ಸ್ ಎಲ್ಲ ಇರುತ್ತಲ್ವ, ಆ ಥರ ಇತ್ತು. ಅಲ್ಲಿ ಒಂದು ಕ್ಯಾಂಪ್ ಒಳಗಡೆ ಇದ್ದು ನನ್ನನ್ನು ನೋಡ್ಕೋತಾ ಇದ್ದೀನಿ. ಯಾವುದೋ ಒಂದು ಮ್ಯಾಥಮೆಟಿಕ್ ಬುಕ್, ಅದ್ರ ಜೊತೆ ಅದ್ರ ಮೇಲೆ ಗನ್ಸು ಎಲ್ಲ, ಅದ್ರ ಬಗ್ಗೆ ಆ ಗನ್ಸ್ ಬಗ್ಗೆ ಬುಕ್ ಇತ್ತು ಹೇಳ್ಬೋದು. ಅಂದರೆ ಅದರಲ್ಲಿ ಮ್ಯಾಥಮೆಟಿಕಲ್ ಟರ್ಮ್ಸ್ ಅದೇನೇನೋ ಇತ್ತು. ಅದಕ್ಕೆ ಕೇಳ್ತಾನೆ ಇದ್ದೆ, ಇದೇನಿದು, ನಾನೇನು ಮಾಡ್ತಾ ಇದ್ದೀನಿ ಅಂತ. ಬಟ್ ಇಟ್ ನೆವರ್ ಆನ್ಸರ್ಡ್ ಮೀ. ಸೊ ಸೆಕೆಂಡ್ ಪ್ಲೇಸಿಗೆ ಹಂಗೆ ಕರ್ಕೊಂಡು ಹೋಯ್ತು. ಒಂದು ದೊಡ್ಡ ಕ್ಯಾನ್ವಸ್ ಇತ್ತು ಅಲ್ಲಿ. ಇಟ್ ವಾಸ್ ಎ ವೆರಿ ಬಿಗ್ ಕ್ಯಾನ್ವಸ್. ಅದ್ರ ಮೇಲೆ ನಾನು ಇದು ಕೆಂಪು ಬಣ್ಣನ ಹಚ್ಕೋತಾ ಹೋಗ್ತಿದ್ದೆ. ಒಂದು ಲೈನ್ ಎಳಿತಾ ಇದ್ದೆ. ಅದೇನು ಅಂತ ಅದು ನನಗೆ ಗೊತ್ತಾಗಲಿಲ್ಲ. ಸೊ ಬೇಸಿಕಲಿ ನನ್ನ ಪೇಂಟಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಪೇಂಟಿಂಗ್, ಆ್ಯನಿಮೆ ಆರ್ಟ್ ಅದೆಲ್ಲ ನಂಗೆ ತುಂಬ ಇಷ್ಟ. ಸೊ ನಾನು ಏನೇನು ಆರ್ಟ್ ಮಾಡಿದ್ದೆ, ಒಂಥರ ದೊಡ್ಡ ರೂಮ್ ಇತ್ತು. ಆ ರೂಮಲ್ಲೆಲ್ಲ ನಂದು ಆರ್ಟ್ಗಳೆಲ್ಲ ಹಾಕಿತ್ತು ಅಲ್ಲಿ. ಅದೇನು ಅಂತ ನನಗೆ ಹೇಳಲಿಲ್ಲ. ಅದು ಸುಮ್ಮನೆ ಹಂಗೆ ಮುಂದೆ ಕರ್ಕೊಂಡು ಹೋಯ್ತು. ಆಮೇಲೆ ಏನಂತೀರ, ಮ್ಯೂಸಿಕ್ಕು ಎಲ್ಲ ಜೋರಾಯಿತು. ಮ್ಯೂಸಿಕ್ ಕೇಳಿಸಲ್ವಲ್ಲ, ಸಣ್ಣ ಕೇಳಿಸ್ತಾ ಇತ್ತು. ಆಮೇಲೆ ಎಲ್ಲ ಜೋರಾಗಾಯಿತು. ಅದು ಹೋಗ್ಬಿಡ್ತು. ಅದು ಮುಂದೆ ಏನಾಯಿತು ಅಂತ
ಏನು ಹೇಳಲಿಲ್ಲ, ಏನು ಮಾತಾಡಿಸ್ಲಿಲ್ಲ ನನಗೆ. ಹಂಗೆ ಮುಗೀತು ಅದು. ಆಮೇಲೆ ಎದ್ದೆ ಎಲ್ಲರಿಗೂ ಹೇಳ್ದೆ ಹಿಂಗಾಯ್ತು ಅಂತ. ಆದರೆ ಈಗೂ ನನಗೇನನ್ಸುತ್ತೆ ಅಂದರೆ ಅದೊಂದು ಇಮ್ಯಾಜಿನೇಷನ್ನೇ ಇಡಬೇಕು ಅಂತ. ನಂಬಕ್ಕಾಗಲ್ಲ, ಅದು ಇಮ್ಯಾಜಿನೇಷನ್ ಥರನೇ ಇರುತ್ತೆ ಅದು ನೋಡೋಕ್ಕೆ. ಹಂಗಾಯ್ತು. ಆಮೇಲೆ ನನಗೆ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಂದರೆ ನಂದು ಆರ್ಟ್ ವರ್ಕಲ್ಲಿ. ನನಗೆ ಆ್ಯನಿಮೆ ಅಂದರೆ ತುಂಬ ಇಷ್ಟ. ಅದನ್ನು ನಂಗೆ ಡ್ರಾ ಮಾಡಬೇಕು ಅಂತ ಎಷ್ಟೋ ದಿನಗಳಿಗೆ ಅನ್ಕೋತಾ ಇದ್ದೇನೆ. ಆದರೆ ನನಗೆ ಅದು ಎಷ್ಟು ಸರಿ ಟ್ರೈ ಮಾಡಿದನೋ ಬರ್ತಾ ಇರಲಿಲ್ಲ. ಒಂದಿನ ಅದೇನೋ ಗೊತ್ತಿಲ್ಲ, ಮೆಡಿಟೇಷನ್ ಮಾಡ್ತಾ ಇದ್ದೆ. ಅದು ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಎಲ್ಲರೂ ಬಂದು ಹೇಳಿದರು, ನೀನನ್ನು ಇವತ್ತು ಡ್ರಾ ಮಾಡಬೇಕು, ನೀನು ಡ್ರಾ ಮಾಡೇ ಮಾಡ್ತೀನಿ, ನಮ್ಮನ್ನು ಹೋಗಿ ಟ್ರೈ ಮಾಡು ಅಂತ. ಅದನ್ನು ಹೋಗಿ ಡ್ರಾ ಮಾಡಿದಾಗ ನನಗೆ ಹೆಂಗೆ ಅಂದ್ಕೊಂಡಿದ್ದೆ ಹಂಗೆ ನೀಟಾಗಿ ಕರೆಕ್ಟಾಗಿ ಬಂದಿತ್ತು ಆ ಡ್ರಾಯಿಂಗು. ನಾನು ಯಾವತ್ತೂ ಅಷ್ಟು ಚೆನ್ನಾಗಿ ಒಂದು ಡ್ರಾಯಿಂಗು ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅದು ಹಿಂಗೆ ಹೇಳಿತ್ತು, ನಾನು ಸುಮ್ಮನೆ ಹೋಗಿ ಮಾಡಿದೆ. ಒಂದು ಪಿಕ್ಚರ್ ನೋಡ್ಕೊಂಡು ಮಾಡಿದ್ದು ಅಷ್ಟೇ. ನೀಟಾಗಿ ಬಂದಿತ್ತು ಎಲ್ಲ. ಅದೇನಿಲ್ಲ ಶೇಡಿಂಗ್ಸು ಎಲ್ಲ ಕರೆಕ್ಟಾಗಿ ಬಂದಿತ್ತು. ಆವಾಗಿಂದ ಯಾವುದೇ ಆರ್ಟ್ ಇರಲಿ, ಎಷ್ಟೇ ಕಷ್ಟ ಇರಲಿ ಮಾಡ್ತೀನಿ ನಾನೀಗ. ಮತ್ತು ತುಂಬ ಎಕ್ಸ್ಪೀರಿಯೆನ್ಸು ಆಗಿದೆ. ಮತ್ತು ಈಗ ಅದಾಗೆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗಿದೆ ನನಗೆ. ಆರ್ಟಲ್ಲಿ ಮೊದಲು ನಾನು ಯಾವುದಾದ್ರೂ ಪಿಕ್ಚರ್ ನೋಡ್ಕೊಂಡು ಮಾಡಿದ್ರಷ್ಟೇ ಗೊತ್ತಾಗ್ತಿತ್ತು. ನನ್ನ ಇಮ್ಯಾಜಿನೇಷನಿಂದ ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ ಆರ್ಟಲ್ಲಿ. ಸೊ ಈಗ ಎಷ್ಟೊಂದು ಪಿಕ್ಚರ್ಸ್ ಡೈಲಿ ಎಷ್ಟೊಂದು ಬರುತ್ತೆ, ಅದ್ರಾಗಿಂದ ಒಂದೊಂದು ಚೂಸ್ ಮಾಡ್ಕೊಂಡು ಮಾಡ್ತೀನಿ. ಹಾಗೆ ಮತ್ತು ಇನ್ನೊಂದೇನು ಅಂದರೆ ನನ್ನ ತಂಗಿ ಜೊತೆ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ ಮೆಡಿಟೇಷನ್ ಮಾಡಿ ಮಾಡಿ. ಆ ಬಾಂಡ್ ಏನು ಅಂದರೆ, ಅವಳು ಎಷ್ಟೇ ದೂರ ಇರಲಿ ನನ್ನಿಂದ, ಅವಳು ನನ್ನನ್ನು ಕರೀತಾ ಇದ್ರೆ ಅಥವಾ ನನ್ನ ನೆನೆಸ್ಕೊತಾ ಇದ್ರೆ ನಂಗೆ ಬೇಗ ಗೊತ್ತಾಗುತ್ತೆ. ಅದೆಷ್ಟೇ ದೂರ ಇರಲಿ ಅದು ಗೊತ್ತಾಗ್ಬಿಡುತ್ತೆ ನನಗೆ. ಇದೆಲ್ಲ ಅವಳು ತುಂಬ ಧ್ಯಾನ ಮಾಡ್ತಾಳೆ ಸ್ವಲ್ಪ ಹೊತ್ತು. ಅದು ಮಾಡಿ ಮಾಡಿ ನಮ್ಮಿಬ್ರು ಕನೆಕ್ಟ್ ಆಗಿದ್ದೀವಿ ನಾವು. ಈಗೂ ಒಂಥರ ಕರಿತಾ ಇರ್ತಾಳೆ, ಗೊತ್ತಾಗ್ಬಿಡುತ್ತೆ ಕರೆದ್ರೆ ಅವಳು. ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಿಟ್ಟರೆ ನಾನು ಎಲ್ಲರಿಗೂ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಈ ವಿಡಿಯೋ ನೋಡೋದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.